ಬಿರಿಯಾನಿ ಅಂದರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ? ಎಲ್ರಿಗೂ ಇಷ್ಟನೇ. ಅದರಲ್ಲೂ ಮಟನ್ ಬಿರಿಯಾನಿ ಅಂದರೆ ಬಾಯಿ ಚಪ್ಪರ್ಸ್ಕೊಂಡು ತಿಂತೀವಿ ಅಲ್ವಾ? ವೀಕೆಂಡ್ ಬಂದರೆ ಯಾವ ರೆಸ್ಟೋರೆಂಟಲ್ಲಿ ಬಿರಿಯಾನಿ ಚೆನ್ನಾಗಿರುತ್ತೆ ಅಂತ ಹುಡ್ಕೋ ಬದಲು ಮನೆಯಲ್ಲೇ ನೀವು ಈಸಿಯಾಗಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಎಸ್ ಆಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಎಳೆ ಮಟನ್ನ ತೊಗೊಂಡಿದ್ದೆ. ಅದಕ್ಕೆ ನಾನೇನು ಸಪ್ರೇಟಾಗಿ ಮಟನ್ನ ಕೂಗಿಸ್ಕೊಂಡಿಲ್ಲ. ಅದರಲ್ಲೇ ಅಕ್ಕಿ ಮತ್ತು ಮಟನ್ನೆಲ್ಲ ಹಾಕಿ ಹೇಗೆ ಮಾಡೋದು ಅಂತ ನೋಡೋಣ. ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಕ್ಕೆ ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ, ಪುದೀನ ಇದೆ, ಮೆಣಸಿನ್ಕಾಯಿ ಇದೆ. ಇದಿಷ್ಟನ್ನು ನಾವು ಮಿಕ್ಸಿಲಿ ಹಾಕ್ಕೊಂಡು ರುಬ್ಕೊಳ್ಳೋಣ. ಒಗ್ಗರಣೆಗೆ 3 ಪಲಾವ್ ಎಲೆ, ಚಕ್ಕೆ, ಲವಂಗ, ಸೋಂಪು, ಮರಾಠಿ ಮೊಗ್ಗು, ಹೂವು ಎಲ್ಲ ಇದೆ. 1 ಸ್ಪೂನು ಧನಿಯಾ ಪುಡಿ, ಅರಿಶಿನ ಪುಡಿ, ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ 1 ಸ್ಪೂನ್ ತೊಗೊಂಡಿದ್ದೀನಿ. 1 ಗ್ಲಾಸ್ ಮೊಸರು ತೊಗೊಂಡಿದ್ದೀನಿ ನಾನು. 1 ಕಪ್ ಈರುಳ್ಳಿ ಮತ್ತು 1 ಕಪ್ ಟೊಮೊಟೊ ತೊಗೊಂಡಿದ್ದೀನಿ. 1/4 kg ಮಟನ್ನ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ. ಈಗ ನಾನು ಫಸ್ಟು ರುಬ್ಕೊಬಿಡೋಣ. ಐಟಮ್ನ ತೋರಿಸಿದ್ನಲ್ಲ, ರುಬ್ಕೊಳ್ಳೋಣ. ಮಿಕ್ಸಿ ಜಾರ್ ತೊಗೊಂಡು ಶುಂಠಿ ಹಾಕ್ಕೊತಾ ಇದ್ದೀನಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಮತ್ತು ಪುದೀನ ಇದಿಷ್ಟನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಇದಕ್ಕೆ ನೀರೇನು ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ಹಾಗೆ ರುಬ್ಕೊಳ್ಳಿ. ಇದನ್ನು ಈ ಥರ ತರಿಯಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೇನೆ ನಾನು 1 ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಹಾಕ್ಕೊಂಡು ಇನ್ನೊಂದ್ಸತಿ ರುಬ್ಕೊಳ್ಳೋಣ. ಈಗ ರುಬ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ, ಒಂದು ತುಪ್ಪ ಹಾಕ್ಕೊತಾ ಇದ್ದೀನಿ. ಈಗ ಎಣ್ಣೆ ತುಪ್ಪಕ್ಕಾದ್ಮೇಲೆ ಅದೇ ಒಗ್ಗರಣೆಗೆ ಪಲಾವ್ ಎಲೆ, ಸೋಂಪು, ಜೀರಿಗೆ, ಚಕ್ಕೆ, ಲವಂಗ ಎಲ್ಲ ಮಿಕ್ಸ್ ಹಾಕ್ಕೊತಾ ಇದ್ದೀನಿ. ಕಪ್ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನೀವು ಈರುಳ್ಳಿನ ಚೆನ್ನಾಗಿ ಬ್ರೌನ್ ಆಗೋ ಗಂಟ ಹುರ್ಕೊಂಡ್ರೆ ಬಿರಿಯಾನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಬ್ರೌನ್ ಆಗಿದೆ ಇವಾಗ. ಈಗ ಸ್ವಲ್ಪ ಪುದೀನ ಹಾಕ್ಕೊತಾ ಇದ್ದೀನಿ. ಈಗ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಮಸಾಲೆನ ಚೆನ್ನಾಗಿ ಎಣ್ಣೆಲಿ ಒಂದ್ಸತಿ ಫ್ರೈ ಮಾಡೋಣ. ಹೋಗೋ ಗಂಟ ಹುರ್ಕೊಳ್ಳಿ ಎಣ್ಣೆಲಿ. 1 ನಿಮಿಷ ಆದಮೇಲೆ ಇವಾಗ ನಾವೇನು ತೊಳೆದಿಟ್ಕೊಂಡಿದ್ವಲ್ಲ ಮಟನ್, ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಇದೊಂದು ಸ್ವಲ್ಪ ಹೊತ್ತು ಬೆಂದಾದಮೇಲೆ ಇಲ್ಲಿ ನಾವು ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಗರಂ ಮಸಾಲ, ಅರಿಶಿನದ ಪುಡಿ ಇದನ್ನೆಲ್ಲನೂ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಒಂದ್ಸತಿ ತಿರ್ಸ್ಕೊಳ್ಳಿ.
ಈಗ ಗ್ಯಾಸ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಒಂದು ಗ್ಲಾಸಷ್ಟು ಗಟ್ಟಿ ಮೊಸರು ಹಾಕ್ಕೊತಾ ಇದ್ದೀನಿ. ಈಗ ಒಂದ್ಸತಿ ತಿರ್ಸ್ಕೊತಾ ಇದ್ದೀನಿ. ಕಮ್ಮಿ ಉರಿಲಿ ಇಟ್ಕೊಳ್ಳಿ, ಮೊಸರು ಹಾಕಿರ್ತೀವಲ್ಲ ಅದಕ್ಕೆ. ಇವಾಗ ಇದಕ್ಕೇನೆ ಚಿಕ್ಕದು ಒಂದು 3 ಟೊಮೊಟೊ ಕುಯ್ದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೇನೆ ಒಂದು 2 ಸ್ಪೂನಷ್ಟು ಮಟನ್ ಮಸಾಲಾನ ಹಾಕ್ಕೊತಾ ಇದ್ದೀನಿ. ಇದನ್ನು ಮಟನ್ನ ಚೆನ್ನಾಗಿ ಬೇಯಲಿ. ಮಟನ್ ಚೆನ್ನಾಗಿ ಬೇಯ್ದ ಮೇಲೆ ನಾವು ಇದಕ್ಕೆ ಅಕ್ಕಿ ಹಾಕ್ಕೊಂಡು ಕೂಗಿಸ್ಕೊಳ್ಳೋಣ. ಈಗ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಮಟನ್ ಬೇಯಕ್ಕೆ ನೀರು ಬೇಕಲ್ವ ಅದಕ್ಕೆ. ಮಟನ್ನ ಒಂದು 20% ಅಷ್ಟು ನಾನು ಹಾಗೆ ಬೇಯಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೇನೆ ನಾವು ಅಕ್ಕಿ ತೊಳೆದು ಹಾಕೋಣ. ಇಲ್ಲಿ 2.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. 5 ನಿಮಿಷ ನೆನೆ ಹಾಕ್ಕೊಂಡಿದ್ದೀನಿ. ಇವಾಗ ಹಾಕ್ಕೊತಾ ಇದ್ದೀನಿ. ನಾನು ಇದೇ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೆ 2.5 ಗ್ಲಾಸು. ಅದೇ ಲೋಟದಲ್ಲಿ 1 to ಡಬಲ್ ಹಾಕ್ಕೊತಿದ್ದೀನಿ ಅಷ್ಟೇ. ಇವಾಗ ಇದಕ್ಕೆ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಇವಾಗ ಕುಕ್ಕರ್ ಮುಚ್ಕೊಂಡು 3 ವಿಜಿಲ್ ಬರೋ ಗಂಟ ಕಾಯೋಣ. 3 ವಿಜಿಲ್. ಈಗ ಇಲ್ಲಿ 3 ವಿಜಿಲ್ ಆಗಿದೆ. ನೋಡೋಣ ಓಪನ್ ಮಾಡಿ ಹೇಗಿದೆ ಅಂತ. ನೋಡಿದ್ರಲ್ಲ, ಮಟನ್ ಬಿರಿಯಾನಿ ಇವಾಗ ರೆಡಿಯಾಗಿದೆ. ಖುಷಿಯಿಂದ ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. SRK ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.